ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕೆ ಅಪ್ಡೇಟ್ಸ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋ ನಿಮಗೆ ತುಂಬ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮೇ ಬಿ ಈ ಥರ ವಿಡಿಯೋ ನಿಮ್ಗೆ ಎಲ್ಲಿ ಸಿಕ್ಕಿದೆ ಗೊತ್ತಿಲ್ಲ, ಬಟ್ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮ್ಮ ಕೌನ್ಸ್ಲಿಂಗು ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಕೌನ್ಸ್ಲಿಂಗಲ್ಲಿ ಪ್ರತಿ ವರ್ಷ ಸಾಕಷ್ಟು ಚೇಂಜಸ್ ಆಗಿದೆ, ಈ ವರ್ಷವೂ ಚೇಂಜಸ್ ಆಗಿದೆ. ನೀವು ಆಮೇಲೆ ಬ್ಲೆಂಡರ್ ಆಗಿ ಏನು ಮಿಸ್ಟೇಕ್ ಮಾಡಬಾರ್ದಂತ ಮುಂಚಿತವಾಗಿ ಏನೇನು ಚೇಂಜಸ್ ಆಗಿದೆ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ, ಮತ್ತು ಕಂಪ್ಲೀಟಾಗಿ ವಿಡಿಯೋ ನೋಡಿ. ಯಾಕಂದರೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮೊಂದು ವಾಟ್ಸಪ್ ಗ್ರೂಪ್ ಇಲ್ಲ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಮೆಂಟ್ ಬಾಕ್ಸ್ ಕೊಟ್ಟಿದ್ದೀನಿ. ಬನ್ನಿ ಫಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಸೀಟ್ ಹಂಚಿಕೆ ಬಗ್ಗೆ ಅಂದರೆ ಫ್ಲೋ ಚಾರ್ಟ್ ಅಂದರೆ ಆನ್ಲೈನ್ ಸೀಟ್ ಅಲಾಟ್ಮೆಂಟ್ ಯಾವ ಥರ ಸ್ಟೇಜಸ್ ಇದ್ದಾವೆ ಅದು ತುಂಬಾ ಇಂಪಾರ್ಟೆಂಟ್. ಈ ವರ್ಷ ಅಂದ್ರೆ ಸಾಕಷ್ಟು ಚೇಂಜಸ್ ಆಗಿದೆ. ನೀವು ಏನಂದರೆ ಆಫ್ಟರ್ ಫಸ್ಟ್ ರೌಂಡ್ ಬಂದಮೇಲೆ ರಿಸಲ್ಟ್ ಬಂದಮೇಲೆ ಆಮೇಲೆ ತಿಳ್ಕೊಳ್ಳೋಣ ಇದ್ರ ಬಗ್ಗೆ ಅಂತಂದರೆ ಖಂಡಿತ ನೀವು ಹೇಳ್ತೀನಲ್ಲ ತುಂಬ ಬ್ಲಂಡರ್ ಆಗಿ ತುಂಬಾ ದೊಡ್ಡ ಮಿಸ್ಟೇಕ್ ಮಾಡ್ಕೋತೀರಾ. ಸಣ್ಣ ಪುಟ್ಟದ್ದಲ್ಲ, ಏನೇನು ಮಿಸ್ಟೇಕ್ ಅಂದರೆ ಈ ವರ್ಷ ಏನು ಚೇಂಜಸ್ ಆಗಿದೆ, ನೀವೇನು ಮಿಸ್ಟೇಕ್ ಮಾಡ್ಬೋದು ಅದ್ರ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಈಗ ನಿಮಗೆ ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರೆ ಗೊತ್ತು, ಆಪ್ಷನ್ ಎಂಟ್ರಿ ಮಾಡ್ತಿದ್ದೀರಾ. ಓಕೆ, ನಾನು ಏನೇನು ಚೇಂಜಸ್ ಆಗಿದೆ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೀವು ಆಲ್ರೆಡಿ ಈಗ ಯಾವ ಸ್ಟೇಜಲ್ಲಿ ಇದ್ದೀರಾ, ವೆರಿಫಿಕೇಷನ್ ಸ್ಲಿಪ್ನ ಡೌನ್ ಮಾಡ್ಕೊಂಡಿದ್ದೀರಾ. ಓಕೆನಾ, ಇದು ಎಲ್ಲ ಈಸಿ ಐತೆ ನಿಮಗೆ. ಸೀಟ್ ಮ್ಯಾಟ್ರಿಕ್ಸು ಮತ್ತು ಅವೆಲ್ಲ ಇನ್ನು ಏನೇನು ಸ್ವಲ್ಪ ಆ್ಯಡ್ ಮಾಡೋಕ್ಕೆ ಬಿಟ್ಟಿಲ್ಲ ನೋಡಿ ನಾನು ಆಪ್ಷನ್ ಎಂಟ್ರಿಗೆ, ಅದಷ್ಟು ಬೇಗನೆ ಬಿಡ್ತಾರೆ. ಮತ್ತು ಇನ್ನು ಸ್ವಲ್ಪ ಡೇಟ್ ಎಕ್ಸ್ಟೆಂಡ್ ಮಾಡಿದ್ರು ಕೂಡ ಅಪ್ಡೇಟ್ ಮಾಡ್ತೀನಿ, ಯಾಕಂದರೆ ಡೇಟ್ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ. ಓಕೆ, ಎನಿವೆ ಈಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಫ್ಲೋ ಚಾರ್ಟ್ ತುಂಬ ಇಂಪಾರ್ಟೆಂಟ್. ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಇದೆ, ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ಇದೆ, ಥರ್ಡ್ ರೌಂಡ್ ಕ್ಯಾಶುವಲ್, ಅದನ್ನು ಥರ್ಡ್ ರೌಂಡ್ ಅಂತ ಕರಿತೀವಿ. ಅಂದರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್, ಥರ್ಡ್ ರೌಂಡ್ ಅಂತ ಕರಿತೀವಿ. 3 ರೌಂಡ್ಸ್ ಇದ್ದಾವೆ. ಈಗ ನಿಮಗೆ ಫಸ್ಟ್ ರೌಂಡಲ್ಲಿ ಈಗ ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರೆ, ಶೆಡ್ಯೂಲ್ ಬಿಟ್ಟಿದ್ದಾರೆ, ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದೀರಾ. ನಿಮಗೆ ಅಂದರೆ ಏನು ನಾನ್ ರಿಫಂಡಬಲ್ ರಿಜಿಸ್ಟ್ರೇಷನ್ ಫೀಸ್ ಏನಿದೆ $750 ಪೇ ಮಾಡಿ ನೀವು ಆಪ್ಷನ್ ಎಂಟ್ರಿ ಮಾಡ್ತಿದ್ದೀರಾ. ಓಕೆ, ಆಪ್ಷನ್ ಎಂಟ್ರಿ ಮಾಡಾದ್ಮೇಲೆ ಏನು ಬರುತ್ತೆ ನಿಮಗೆ ಗೊತ್ತು. ನಿಮಗೆ ಎಲ್ಲ ನಿಮ್ದೆಲ್ಲ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆದಮೇಲೆ ನಿಮ್ದು ಆಪ್ಷನ್ ಎಂಟ್ರಿ ಮಾಡಿದಿರಿ, ಇವಾಗ ಸಬ್ಮಿಟ್ ಮಾಡಿದ್ರೆ ರಿಸಲ್ಟ್ ಬರುತ್ತೆ. ಇವಾಗ ಪಬ್ಲಿಕೇಶನ್ಸ್ ಫಸ್ಟ್ ರೌಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ಪಬ್ಲಿಕೇಶನ್ಸ್ ಆಫ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ ಆದಮೇಲೆ ಏನು ಮಾಡ್ತಾರೆ, ಮತ್ತೆ ನಿಮ್ಗೆ ಏನು ಮಾಡ್ತಾರೆ, ಇದು ನೋಡಿ, ಇದು ನಾರ್ಮಲ್ ಪ್ರೊಸೀಜರ್. ಬಟ್ ಆದರೆ ನಿಮ್ಗೆ ಹೇಳ್ಬೇಕಾಗಿರೋದು ಹೇಳ್ತಾ ಹೋಗ್ತೀನಿ. ಬಟ್ ಇದಾದಮೇಲೆ ಸಮ್ ಇಂಪಾರ್ಟೆಂಟ್ ಪ್ರೊಸೀಜರ್ ಇದೆ, ಅದನ್ನು ಕೇಳಿಸ್ಕೊಳ್ಳಿ. ಓಕೆನಾ, ಇದು ಬಟ್ ನಾರ್ಮಲ್ ಒಂದು ಫ್ಲೋ ಹೋಗೋಣ, ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಈಗ ನೀವು ಆಪ್ಷನ್ ಎಂಟ್ರಿ ಮಾಡಾಯಿತು, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಾಯ್ತು ಅಂದ್ಕೊಳ್ಳಿ. ರಿಸಲ್ಟ್ ಬಂದಾದಮೇಲೆ ಏನು ಮಾಡ್ತೀರಾ, ಮತ್ತೆ ಏನು ಮಾಡ್ತಾರೆ, ಆಫ್ಟರ್ ಮಾಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಆರ್ ಪಬ್ಲಿಷ್ಡ್, ಕ್ಯಾಂಡಿಡೇಟ್ಸ್ ಆರ್ ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಮಾಡಿಫೈ ಮಾಡ್ಬೋದು, ರೀಅರೇಂಜ್ ಮಾಡ್ಬೋದು. ಆಪ್ಷನ್ಸ್ ಆಫ್ ಫೈನಲಿ ಸೇವ್ಡ್ ಆಪ್ಷನ್ಸ್ ವಿಲ್ ಬಿ ಯೂಸ್ಡ್ ಫಾರ್ ದ ಅಲಾಟ್ಮೆಂಟ್. ಅಂದರೆ ಮಾಕ್ ರಿಸಲ್ಟ್ ಬಂದಾದಮೇಲೆ ಇನ್ನೊಂದು ಸರಿ ನಿಮಗೆ ಏನು ಚೇಂಜಸ್ ಮಾಡೋಕ್ಕೆ, ಆ್ಯಡ್ ಮಾಡೋಕ್ಕೆ, ಡಿಲೀಟ್ ಮಾಡೋಕ್ಕೆ ಬಿಡ್ತಾರೆ. ಯಾಕಂದರೆ ನೀವು ತುಂಬಾ ಮಿಸ್ಟೇಕ್ ಮಾಡಿರ್ತೀರ ಅಂತ ಗೊತ್ತು ಕೇದರ್ಗೋಸ್ಕರ. ಅದಕ್ಕೆ ಅವ್ರು ಇನ್ನೊಂದು ಸರಿ ಚಾನ್ಸಸ್ ಕೊಡ್ತಾರೆ. ಚಾನ್ಸಸ್ ಕೊಟ್ಟರು ಅಂದ್ಕೊಳ್ಳಿ, ಅದಾದಮೇಲೆ ಅಂದರೆ ಈಗ ಕೊಟ್ಟರು ಅದಾಯಿತು ಅಂದ್ಕೊಳ್ಳಿ. Those who have not entered the options can also enter their options in the order of priority. ಅಂದರೆ ಈಗ ಏನು ಲಾಸ್ಟ್ ಇಟ್ಟಿರ್ತಾರೆ ಆ ಒಂದು ನೀವು ಲಾಸ್ಟಿಗೆ ಸಬ್ಮಿಟ್ ಮಾಡಿರ್ತಾರೆ ಆ ಒಂದು ಪ್ರಿಯಾರಿಟಿನಾದ್ರು ಕನ್ಸಿಡರ್ ಮಾಡಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಕೊಡ್ತಾರೆ. ನೆಕ್ಸ್ಟ್ ಈಗ ಲಾಸ್ಟಿಗೆ ಫೈನಲ್ ಆಗಿ ಎಲ್ಲ ಆಗಿದ್ದು ಏನು ಮಾಡಿ ಸಬ್ಮಿಟ್ ಮಾಡಿರಿ. ಈಗ ಆಪ್ಷನ್ ಎಂಟ್ರಿ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟು ಕಂಟಿನ್ಯೂ ಆಗುತ್ತೆ. ಪಬ್ಲಿಕೇಶನ್ಸ್ ಆಫ್ ದ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರೊವಿಷನಲ್ ರಿಸಲ್ಟ್ ಅಂತ ಕರಿತಿದ್ನ. ಇದು ಫಸ್ಟ್ ರೌಂಡ್ ರಿಸಲ್ಟ್ ಬಂದಾದಮೇಲೆ ಅಂದರೆ ಫೈನಲ್ ಎಲ್ಲ ನಿಮ್ಮದು ಎಲ್ಲ ಮಾಡಿ ನಿಮಗೆ ರಿಸಲ್ಟ್ ಬಿಟ್ಟಾದಮೇಲೆ ಒಂದ್ಸರಿ ನಿಮಗೆ ವೆರಿಫೈ ಮಾಡೋಕ್ಕೆ ಬಿಡ್ತಾರೆ. ಏನಂದರೆ ಪ್ರೊವಿಷನಲ್ ರಿಸಲ್ಟ್ ಅಂದರೆ ನಿಮ್ದು ಏನಾದರೂ ರ್ಯಾಂಕ್ ಚೆನ್ನಾಗಿದ್ದು ಇನ್ನೊಬ್ಬಂಗೂ ರ್ಯಾಂಕ್ ಚೆನ್ನಾಗಿರುತ್ತೆ, ನಿಮ್ಗೆ ಏನೋ ವೆರಿಫೈ ಮಾಡ್ಕೊಳ್ಳಿ. ಯಾಕೆ ಏನೋ ಮಿಸ್ಟೇಕ್ ಆದರೆ ಅವರು ನಿಮಗೆ ಒಂದ್ಸರಿ ವೆರಿಫೈ ಮಾಡಿ ಕೇಳಿದವ್ರಿಗೆ ಫೀಡ್ಬ್ಯಾಕ್ ಕೊಟ್ಟಿರ್ತಾರೆ. ಏನು ಮಿಸ್ಟೇಕ್ ಇರಲ್ಲ, 99%, 1% ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಪ್ರೊವಿಷನಲ್ ರಿಸಲ್ಟ್ ಬಿಡ್ತಾರೆ. ಒಟ್ಟಿನ ಫೈನಲಿ ಫಸ್ಟ್ ರೌಂಡ್ ರಿಸಲ್ಟ್ ಬಿಟ್ಟರು. ಇಲ್ಲಿಂದ ಕೇಳಿಸ್ಕೊಳ್ಳಿ, ಪಬ್ಲಿಕೇಶನ್ಸ್ ಆಫ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಫೈನಲ್ ರಿಸಲ್ಟ್ ಬಂತು. ಆಮೇಲೆ ರಿಸಲ್ಟ್ ಬಂದಾದಮೇಲೆ ಏನು ಮಾಡ್ತಾರೆ, ಸ್ಟೂಡೆಂಟ್ಸ್ಗೆ 2 ಚಾನ್ಸ್ ಇರುತ್ತೆ. ಒಂದು ಸೀಟ್ ಅಲಾಟ್ ಆಗಿರುತ್ತೆ, ಇಲ್ಲ ಅಂದ್ರೆ ಸೀಟ್ ಅಲಾಟ್ ಆಗಿರಲ್ಲ. ಈ ಸೀಟ್ ಅಲಾಟ್ ಆಗಿರೋಂಥ ಸ್ಟೂಡೆಂಟ್ಸ್ ನಾನು ಎಲ್ಲ ಕೋರ್ಸಸ್ ಹೇಳ್ತೀನಿ. ಈಗ ಸೀಟ್ ಅಲಾಟ್ ಆಗಿರೋ ಸ್ಟೂಡೆಂಟ್ಸ್ ಫಸ್ಟ್ ಹೇಳ್ತೀನಿ. ಸೀಟ್ ಅಲಾಟ್ ಆಗಿಲ್ಲಾರ್ದು ಏನು ಹೇಳ್ತಂದ್ರೆ, ಸೀಟ್ ಅಲಾಟ್ ಆಗಿಲ್ಲ ಅಂದ್ರೆ ಏನು ಅಂತಿಲ್ಲ, ನೀವು ಏನು ಮಾಡ್ತಿಲ್ಲ, ಸೀಟ್ ಯಾರಿಗೆ ಸಿಕ್ಕಿರಲ್ಲ ಫಸ್ಟ್ ರೌಂಡಲ್ಲಿ ಅವ್ರು ಡೈರೆಕ್ಟಾಗಿ ಏನು ಮಾಡ್ತಾರೆ, ಸೀದಾ ಸೆಕೆಂಡ್ ರೌಂಡ್ಗೆ ಹೋಗಬೇಕು. ಸೆಕೆಂಡ್ ರೌಂಡ್ ವೇಟ್ ಮಾಡಬೇಕು, ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋರ್ಗು. ಓಕೆನಾ, ಅಲ್ಲಿವರೆಗೆ ಅಷ್ಟೇ. ಸೀಟ್ ಅಲಾಟ್ ಆಗಿಲ್ಲ ಅಂದರೆ ಡೈರೆಕ್ಟಾಗಿ ನೀವು ಸೆಕೆಂಡ್ ರೌಂಡ್ಗೆ ಹೋಗಿರ್ತೀರ. ಈಗ ಸೀಟ್ ಅಲಾಟ್ ಆಗಿದೆ ಅಂದರೆ ಏನು ಮಾಡ್ತಾರೆ, ನಿಮಗೆ ಸೀಟ್ ಅಲಾಟ್ ಫಸ್ಟ್ ರೌಂಡ್ ಅವ್ರಿಗೆ ಆಪ್ಷನ್ 4 ಚಾಯ್ಸ್ ಕೊಡ್ತಾರೆ. ಇದು ಇಂಪಾರ್ಟೆಂಟ್, 4 ಚಾಯ್ಸ್ ಕೊಟ್ಟಿರ್ತಾರೆ. ಚಾಯ್ಸ್ 1, 2, 3, 4. ಸೀಟ್ ಅಲಾಟ್ ಆಗಿಲ್ಲ, ಸೀಟ್ ಅಲಾಟೆಡ್ ಸ್ಟೂಡೆಂಟ್ಸ್ಗೆ 4 ಚಾಯ್ಸ್ ಕೊಟ್ಟಿರ್ತಾರೆ ಅಂತ ಹೇಳ್ತೀವಿ. ಓಕೆನಾ, ಓಕೆ, ಯಾರಾದರೂ ಸೀಟ್ ಅಲಾಟ್ ಆದಮೇಲೆ ಚಾಯ್ಸ್ ಎಂಟ್ರಿ ಕೊಟ್ಟಮೇಲೆ ಚಾಯ್ಸ್ 1, 2, 3, 4 ಅಂತ ಕೊಟ್ಟಿರ್ತಾರೆ. ನೀವೇನು ಚಾಯ್ಸ್ ಎಂಟ್ರಿ ಮಾಡಿಲ್ಲ ಅಂದರೆ ಡೈರೆಕ್ಟಾಗಿ ನಿಮ್ಮ ಒಂದು ಏನಿದೆ ಇದರಿಂದ ಈ ಸಿಸ್ಟಮಿಂದ ಹೊರಗಡೆ ಹೋಗ್ತಾರೆ. ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗೋದಿಲ್ಲ, ಈ ರೌಂಡಲ್ಲಿ ಸೀಟ್ ಸಿಗೋಲ್ಲ, ನೆಕ್ಸ್ಟ್ ರೌಂಡ್ಗೂ ಹೋಗೋಕ್ಕಾಗಲ್ಲ. ನಿಮಗೆ ಏನು ಮಾಡ್ತಾರೆ, ಸೀಟ್ ಸಿಕ್ಕು ನೀವು ಚಾಯ್ಸ್ ಎಂಟ್ರಿ ಮಾಡಿಲ್ಲ ಅಂದರೆ. ಓಕೆ, ಈಗ ಸೀಟ್ ಸಿಕ್ಕಿದೆ, ನಿಮಗೆ 4 ಚಾಯ್ಸ್ ಕೊಡ್ತಾರೆ ಅಂತ ಹೇಳಿದೆ. ಫಸ್ಟ್ ಚಾಯ್ಸ್ ಏನು ಕೊಟ್ಟಿರ್ತಾರೆ, ಚಾಯ್ಸ್ 1 ಅಂತ. ಚಾಯ್ಸ್ 1 ಅಂದರೆ ಏನಪ್ಪ ಅಂದರೆ ನಿಮಗೆ ಐ ಆಮ್ ಫುಲ್ಲಿ 100% ನನಗೆ ಇದು ಸಿಕ್ಕಿರೋ ಚಾನ್ಸ್ ಅಂದರೆ ಕಾಲೇಜು ನನಗೆ ಸ್ಯಾಟಿಸ್ಫೈಡ್ ಇದೆ. ಅದಕ್ಕೋಸ್ಕರ ನಾನು ಈ ಕಾಲೇಜ್ಗೆ ಪೇ ಮಾಡಿಬಿಟ್ಟು ನಾನು ಈ ಕಾಲೇಜ್ನ ಒಂದು ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ ಮಾಡಿಕೊಂಡು ನಾನು ಈ ಒಂದು ಕಾಲೇಜ್ಗೆ ರಿಪೋರ್ಟ್ ಮಾಡ್ತಿದ್ದೀನಿ. ಅಂದರೆ ಈ ಕಾಲೇಜ್ಗೆ ನಾನು ಅಡ್ಮಿಷನ್ ಆಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಎಕ್ಸಿಟ್ ಆಗಂತು ಅಂದರೆ KU ಮುಖಾಂತರ ನೀವು ಎಕ್ಸಿಟ್ ಆಗ್ತೀರಾ. ಅಂದರೆ ಈಗ ಏನು ಚಾಯ್ಸ್ ಅಂದರೆ ನಮಗೆ ಸಿಕ್ಕಿರೋ ಕಾಲೇಜ್ ಇಷ್ಟೇ ಇದೆ, ನಾನು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗ್ತೀನಿ, ನಾನು ಕ್ಯಾಶುವಲ್ ನಾನು ಕ್ಲಾಸಸ್ಗೆ ಹೋಗ್ತೀನಿ ಅಂತ ಹೇಳಿ ಚಾಯ್ಸ್ 1 ಕೊಟ್ಟು ಹೋಗ್ತೀರಾ. ಈಗ ಇನ್ನು ಚಾಯ್ಸ್ 2 ಅಂದರೆ ಏನಂದರೆ ನನಗೆ ಈಗ ಸಿಕ್ಕಿರೋ ಕಾಲೇಜು
ಸ್ಯಾಟಿಸ್ಫೈಡ್ ಇದೆ. ಬಟ್ ನನಗೆ ನೆಕ್ಸ್ಟ್ ರೌಂಡಲ್ಲಿ ಏನಾದರೂ ನನಗೆ ಇದಕ್ಕಿಂತ ಅಪ್ಗ್ರೇಡೇಷನ್ಸ್ ಸಿಗ್ಬೋದು, ನನಗೆ ನೆಕ್ಸ್ಟ್ ರೌಂಡಲ್ಲಿ ಒಳ್ಳೆ ಕಾಲೇಜಸ್ ಇದಕ್ಕಿಂತ ಚೆನ್ನಾಗಿರೋ ಸಿಗ್ಬೋದು, ಇದನ್ನು ನಾನು ಹೋಲ್ಡ್ ಮಾಡ್ತೀನಿ ಅಂತಂದ್ಬಿಟ್ಟು ನೀವು ಚಾಯ್ಸ್ 2 ತೊಗೊಂಡ್ರೆ ಫಸ್ಟ್ ರೌಂಡಲ್ಲಿರೋ ಸೀಟು ನಿಮಗೆ ಹಾಗೆ ಇರುತ್ತೆ, ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ ಹೋಲ್ಡಲ್ಲಿ ಇರ್ತೀರಾ. ಓಕೆನಾ. ನೆಕ್ಸ್ಟ್ ನಿಮಗೆ ಚಾಯ್ಸ್ 3 ಅಂದರೆ ಏನಂದರೆ ಈ ಸಿಕ್ಕಿರೋ ಕಾಲೇಜು ನನಗೆ ಸ್ಯಾಟಿಸ್ಫೈಡ್ ಇಲ್ಲ, ಬಟ್ ನೆಕ್ಸ್ಟ್ ಅಪ್ಕಮಿಂಗ್ ಏನಿದೆ ನೆಕ್ಸ್ಟ್ ರೌಂಡಲ್ಲಿ ಇದೆ, ನನಗೆ ಒಳ್ಳೆ ಕಾಲೇಜ್ ಇದ್ದಾವೆ ನಾನು ಹಾಕಿರೋ ಆಪ್ಷನಿಟರಿ ಲಿಸ್ಟಲ್ಲಿ, ನಾನು ಅದಕ್ಕೋಸ್ಕರ ಚಾಯ್ಸ್ 3 ತೊಗೋತೀನಿ, ಈ ಕಾಲೇಜ್ನ ಡಿಲೀಟ್ ಮಾಡ್ತೀನಿ ಅಂತ. ಆ ಒಂದು ಕಾಲೇಜ್ ಮಾತ್ರ ಡಿಲೀಟ್ ಆಗಿರುತ್ತೆ, ಬಟ್ ಆದರೆ ರಿಮೈನಿಂಗ್ ಕಾಲೇಜಸ್ ಅದರ ಮೇಲೆ ಇರೋ ಅಂತ ಮತ್ತು ಕೆಳಗಡೆ ಇರೋಂಥ ಕಾಲೇಜಸ್ ಚಾಯ್ಸ್ 3 ಇರ್ತವೆ. ಚಾಯ್ಸ್ 4 ಅಂದರೆ ಏನಿಲ್ಲ, ನನಗೆ ಈಗ ಕೌನ್ಸಿಲಿಂಗ್ಗೆ ಇಷ್ಟ, ನಾನು KE ಮುಖಾಂತರ ಹೋಗೋದಿಲ್ಲ, ನಾನು ಕಮೆಡ್ಗೆ ಆಯಿತು ಮ್ಯಾನೇಜ್ಮೆಂಟ್ ಆಯಿತು, ನಾನು ಬೇರೆ ಮುಖಾಂತರ ಅಡ್ಮಿಷನ್ ಆಗ್ತೀನಿ ಅಂದ್ಬಿಟ್ಟು ಚಾಯ್ಸ್ 4ನ ಎಂಟ್ರ್ ಆಗ್ಬಿಟ್ಟು ನೀವು KE ಮುಖಾಂತರ ಎಕ್ಸಿಟ್ ಆಗ್ತೀರಾ. ಓಕೆ, KE ಅದರಲ್ಲಿ ಯಾವುದೋ ಕಾರಣಕ್ಕೂ ಇರಲ್ಲ. ಇದು ಚಾಯ್ಸ್ ಎಂಟ್ರಿ ಆಯಿತು. ಇಲ್ಲ ಆದಮೇಲೆ ಈ ವರ್ಷ ಇಷ್ಟೇ ಇತ್ತು, ನೆಕ್ಸ್ಟ್ ವರ್ಷ ಸೆಕೆಂಡ್ ರೌಂಡ್ ಆದಮೇಲೆ ತುಂಬ ಚೇಂಜಸ್ ಇದೆ. ಈ ವರ್ಷಕ್ಕೂ ಕಂಪೇರ್ ಮಾಡಿದ್ರೆ ಈ ವರ್ಷದ ಏನಿದೆ ಅದನ್ನು ತಿಳ್ಕೊಳ್ಳೋಣ. ಓಕೆನಾ. ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಅಂತ ಅಂದರೆ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಅಂದರೆ ನೀವು ಏನು ಸೀಟ್ ಅಂದರೆ ಈಗ ಫಸ್ಟ್ ರೌಂಡ್ ಆಯಿತು, ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಸ್ಟಾರ್ಟ್ ಆದಾಗ ಫಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಶೆಡ್ಯೂಲ್ ಇದೆ, ಅಂದರೆ ಸೆಕೆಂಡ್ ರೌಂಡ್ದು ಸೀಟ್ ಆಪ್ಷನ್ ಎಂಟ್ರಿ ಏನು ಮಾಡ್ತಾರೆ, ಶೆಡ್ಯೂಲ್ ಬಿಡ್ತಾರೆ. ಈಗ ಹೆಂಗೆ ಬಿಟ್ಟರೆ ಫಸ್ಟ್ ರೌಂಡ್ ಅದೇ ಥರ ಸೆಕೆಂಡ್ ರೌಂಡ್ದು ಶೆಡ್ಯೂಲ್ ಬಿಡ್ತಾರೆ. ಶೆಡ್ಯೂಲ್ ಬಿಟ್ಟು ಆದ ನಂತರ ಆಪ್ಷನ್ ಎಂಟ್ರಿ ಲಿಂಕ್ ಬಿಡ್ತಾರೆ. ಸೇಮ್ ಈಗ ಹೆಂಗೆ ಬಿಟ್ಟಿದ್ರೆ ಅದೇ ಥರ ಆಪ್ಷನ್ ಎಂಟ್ರಿ ಲಿಂಕ್ ಬಿಡ್ತಾರೆ. ಲಾಗಿನ್ ಆಗಿ ನಿಮ್ಮ ಆಪ್ಷನ್ ಎಂಟ್ರಿ ಪೋರ್ಟಲ್ ಚೆಕ್ ಮಾಡಬೇಕಾಗುತ್ತೆ. ಯಾರು ಚಾಯ್ಸ್ 1 ಕೊಟ್ಟಿರ್ತಾರ ಆ ಒಂದು ಸ್ಟೂಡೆಂಟ್ಸು ಏನು ಮಾಡ್ಬೋದು, ಚಾಯ್ಸನ್ನು ಕೊಟ್ಟಿದ್ದಾರೆ ಅಂದಮೇಲೆ ಅವರು ಆಲ್ರೆಡಿ ಎಂಟ್ರ್ ಆಗಿರ್ತಾರೆ, ಅವ್ರನ್ನ ಬಿಟ್ಟುಬಿಟ್ಟು ಚಾಯ್ಸ್ 2 ಕೊಟ್ಟರೆ ಏನಾಗುತ್ತೆ, ಆ ಒಂದು ಕಾಲೇಜ್ ಹೋಲ್ಡ್ ಆಗಿರುತ್ತೆ. ನೆಕ್ಸ್ಟು ಕೆಳಗಡೆ ಇರೋ ಕಾಲೇಜಸ್ ಎಲ್ಲ ಡಿಲೀಟ್ ಆಗಿರುತ್ತೆ. ಆ ಚಾಯ್ಸ್ 2 ಅಲ್ಲಿ ಮತ್ತೆ ಅವೇನಿರುತ್ತೆ ಅದೆಲ್ಲ ಮಾಡ್ಕೋತೀರ. ಓಕೆನಾ. ನೆಕ್ಸ್ಟ್ ಚಾಯ್ಸ್ 3 ಅಂದರೆ ಆ ಒಂದು ಕಾಲೇಜ್ ಡಿಲೀಟ್ ಆಗಿರುತ್ತೆ, ರಿಮೈನಿಂಗ್ ಕಾಲೇಜಸ್ನ ಪ್ರಯಾರಿಟಿ ಆರ್ಡರ್ಲಿ ಅಂದರೆ ಮಾಡಿಫೈ ಮಾಡ್ಕೋತೀರ, ಮೇಲೆ ಕೆಳಗೆ ಅಂತ ಇದನ್ನೆಲ್ಲ ಮಾಡಿಕೊಂಡು ಸೇವ್ ಆ್ಯಂಡ್ ಸಬ್ಮಿಟ್ ಕೊಡ್ತೀರಾ. ಟೇಕ್ ದ ಪ್ರಿಂಟ್ಔಟ್ ತೊಗೊಂಡಿದ್ದೀರ, ಫೈನಲಿ ಸಬ್ಮಿಟ್ ಮಾಡಾದ್ಮೇಲೆ ಇದು ಇಂಪಾರ್ಟೆಂಟ್, ಇಲ್ಲಿಂದ ಕೇಳಿಸ್ಕೊತ ಹೋಗಿ. ನಿಮಗೆ ಪ್ರೋಸೆಸ್ ದ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಫೈನಲಿ ಸೇವ್ಡ್ ಆಪ್ಷನ್ಸ್ ವಿಲ್ ಬಿ ಕನ್ಸಿಡರ್ ಫಾರ್ ದ ಸೀಟ್ ಅಲಾಟ್ಮೆಂಟ್. ನೀವು ಫೈನಲ್ ಆಗಿ ಲಾಸ್ಟಿಗೆ ಏನು ಸೇವ್ ಮಾಡಿ ಸಬ್ಮಿಟ್ ಮಾಡಿರ್ತಾರೆ KE ವೆಬ್ಸೈಟಲ್ಲಿ, ಅದನ್ನು ನಿಮಗೆ ಏನು ಮಾಡ್ತಾರೆ, ಸೆಕೆಂಡ್ ರೌಂಡ್ಗೆ ಅಲರ್ಟ್ ಮಾಡೋಕ್ಕೆ ಆ ಒಂದು ಆಪ್ಷನ್ಸ್ನ ಮಾತ್ರ ತೊಗೊಂಡಿರ್ತಾರೆ. ಆಮೇಲೆ ಪಬ್ಲಿಕೇಶನ್ಸ್ ಆಫ್ ದಿ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರಾವಿಷನಲ್ ರಿಸಲ್ಟ್ ಸೇಮ್ ಇದೇ ಥರ ಇಲ್ಲಿ ಏನು ಮಾಡ್ತಾರೆ, ಪ್ರಾವಿಷನಲ್ ರಿಸಲ್ಟ್ ಬಿಡ್ತಾರೆ. ಇಫ್ ಏನಾದರೂ ನಿಮಗೆ ಅಬ್ಜೆಕ್ಷನ್ಸ್ ಇತ್ತಂದರೆ ನೀವೇನೋ ಕಾಲೇಜ್ ಕಟ್ ಆಫ್ನು ಬಿಟ್ಟಿರ್ತಾರೆ, ಮತ್ತು ನಿಮ್ಗೆ ಏನು ಮಾಡ್ತಾರೆ ಆಪ್ಷನ್ಸ್ ಎಂಟ್ರ್ ಮಾಡಿರ್ತಾರೆ, ಎಲ್ಲ ಸೀಟ್ ನಾಟ್ ಅಲರ್ಟ್ ಆಗಿತ್ತು, ಯಾಕಂದರೆ ರ್ಯಾಂಕ್ ಚೆನ್ನಾಗಿದ್ದು ನಿಮಗೆ ಸೀಟ್ ಸಿಕ್ಕಿರಲಿಲ್ಲ, ಇನ್ನೊಬ್ಬಂಗೆ ರ್ಯಾಂಕ್ ಚೆನ್ನಾಗಿರಲಿಲ್ಲ ಅಂದರೆ ಅವ್ನಿಗೆ ಸೀಟ್ ಸಿಕ್ಕಿತ್ತು. ಈ ಥರ ಸ್ಟೂಡೆಂಟ್ಸು ತುಂಬಾ ಕೇಳ್ತಿರ್ತಾರೆ ಪ್ರತಿ ವರ್ಷ. ಅದಕ್ಕೋಸ್ಕರ ನಿಮ್ಗೆ ಅಬ್ಜೆನ್ಸ್ ಏನಾದಿತ್ತು ಅಂದರೆ ಅದನ್ನ ಅಬ್ಜೆಕ್ಷನ್ಸ್ನ ನೀವು KEದವ್ರಿಗೆ ನೀವು ಮೇಲ್ಮುಖ ಮಾಡಂದ್ರೆ ಆಮೇಲೆ ಒಂದು ಸೊಲ್ಯೂಷನ್ಸ್ ಕೊಡ್ತಾರೆ, ಅಲ್ಲಿ ನೀವು ಮಾಡ್ಬೋದು. ಓಕೆ. ಇಲ್ಲ ಈಗ ಸೀಟ್ ಅವಾಗ ಫೈನಲಿ ಎಲ್ಲ ಸಾಲ್ವ್ ಆಯಿತು. ಈಗ ಸೆಕೆಂಡ್ ರೌಂಡ್ದು ಫೈನಲಿ ನಿಮಗೆ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟು ಫೈನಲ್ ರಿಸಲ್ಟ್ ಬಂದ ನಂತರ ಇಲ್ಲಿ ಚೇಂಜಸ್ ಆಗಿದೆ. ಈ ವರ್ಷ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಚೇಂಜಸ್ ಆಗಿರೋದು, ಇದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಓಕೆನಾ. ಈಗ ಏನಾದರೂ ಇಲ್ಲಿ ಸೆಕೆಂಡ್ ರೌಂಡ್ ಸೀಟ್ ಅಲರ್ಟ್ ಆದಮೇಲೆ ಎರಡೇ ಚಾನ್ಸ್ ಇರುತ್ತೆ, ಒಂದು ಸೀಟು ಅಲರ್ಟ್ ಆಗಿರುತ್ತೆ, ಇಲ್ಲ ಸೀಟ್ ಅಲರ್ಟ್ ಆಗಿರಲ್ಲ, ಇಷ್ಟೇ ಅಲ್ವಾ, ಎರಡೇ ಚಾನ್ಸ್ ಇರೋಕ್ಕೆ ಚಾನ್ಸ್. ಓಕೆ. ಈಗ ಸೀಟ್ ಅಲರ್ಟ್ ಆಗಿರೋನಿಗೆ ಚಾಯ್ಸ್ ಯಾವ ಥರ ಕೊಡ್ತಾರೆ ಅದು ಇಂಪಾರ್ಟೆಂಟು. ಈಗ ಸೀಟ್ ಅಲರ್ಟ್ ಆಯಿತು, ಚಾಯ್ಸ್ ಎಷ್ಟು ಕೊಡ್ತಾರೆ, ಚಾಯ್ಸ್ ಒಂದೇ ಕೊಡ್ತಾರೆ, ಚಾಯ್ಸ್ ಎರಡೇ ಕೊಡ್ತಾರೆ. ಒಂದು ಚಾಯ್ಸ್ 1ನ ಕ್ಲಿಕ್ ಮಾಡಬೇಕು, ಇಲ್ಲ ಚಾಯ್ಸ್ 4 ಕ್ಲಿಕ್ ಮಾಡಬೇಕು. ಚಾಯ್ಸ್ 1 ಅಂದರೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಚಾಯ್ಸ್ 4 ಅಂದರೆ ಆಲ್ರೆಡಿ ಹೇಳಿದಂಗೆ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ದಿಸ್ ಇಂಟ್ರೆಸ್ಟೆಡ್, ಐ ವಿಶ್ ಟು ಎಕ್ಸಿಟ್ ಫ್ರಮ್ ದ ಅಲಾಟ್ಮೆಂಟ್ ಪ್ರೋಸೆಸ್. ನಮ್ಮ KE ಮುಖಾಂತರ ನಾನು KEದಲ್ಲಿ ಯಾವುದೇ ಅಲಾಟ್ಮೆಂಟ್ ತೊಗೊಳ್ಳಲ್ಲ, ನಾನು KE ಸವಸ ಸಾಕು ಅಂತ ಹೇಳ್ಬಿಟ್ಟು ಚಾಯ್ಸ್ 4ನ ಕ್ಲಿಕ್ ಮಾಡಿ ಅವ್ನು ಎಕ್ಸಿಟ್ ಆಗ್ತಿರ್ತಾನೆ. ಓಕೆನಾ. ಏನೇ ತಿಲ್ಲ ಕೆಡ್ಸೋಣ, ಎಕ್ಸಿಟ್ ಆಗ್ತಾನೆ. ಏನಾದರೂ ಅವನೇನೋ ಚಾಯ್ಸ್ 4 ಕ್ಲಿಕ್ ಮಾಡಿ ಇದು ಓಕೆನಾ. ಈಗ ಇದು ಚಾಯ್ಸ್ 4 ಆಯಿತು. ಈಗ ಮತ್ತೆ ಚಾಯ್ಸ್ 1 ಅಂದರೆ ಏನಂತ ಹೇಳ್ತಾ ಹೋಗ್ತೀನಿ ನೋಡಿ. ಇದು ಚಾಯ್ಸ್ 1 ಅಂದರೆ ಏನಂದರೆ ಸೀಟ್ ಅಲಾಟೆಡ್ ಇನ್ ದ ಸೆಕೆಂಡ್ ರೌಂಡ್ 100% ಸ್ಯಾಟಿಸ್ಫೈಡ್ ಆಗಿದೆ ನನಗೆ, ವಿತ್ ಅಲಾಟೆಡ್ ಸೀಟ್ ಈಸ್ ಸೆಲೆಕ್ಟೆಡ್ ಚಾಯ್ಸ್ 1 ಅಂದರೆ ಫೀಸನ್ನು ಪೇ ಮಾಡ್ತೀರಾ, ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ ಮಾಡ್ಕೋತೀರಾ, ಕಂಪಲ್ಸರಿ ಫೀಸ್ ಏನು ಮಾಡ್ಬಿಟ್ಟು ನೀವು ಈಗ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗ್ತೀರಾ. ಇಫ್ ಇಂಟ್ರೆಸ್ಟೆಡ್ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದ ಥರ್ಡ್ ರೌಂಡ್ ಅಪ್ಗ್ರೇಡೇಷನ್ಸ್. ನೋಡಿ ನಿಮ್ಗೆ ಏನಾದರೂ ಈಗ ಚಾಯ್ಸ್ 1 ಅಡ್ಮಿಷನ್ಸ್ ಆಗಿದ್ರೆ ಅಡ್ಮಿಷನ್ ಆಗಲೇಬೇಕು, ಬಟ್ ನಮಗೆ ಇದಕ್ಕಿಂತ ಚೆನ್ನಾಗಿರೋ ಕಾಲೇಜ್ ಸಿಗ್ಬೋದು ಥರ್ಡ್ ರೌಂಡಲ್ಲಿ, ಅಂದರೆ ನೀವು ಅಲ್ಲಿ ಅಪ್ಗ್ರೇಡೇಷನ್ಗೆ ಹೋಗ್ಬೋದು. ಇದನ್ನ ಅರ್ಥ ಮಾಡ್ಕೊಳ್ಳಿ, ನೀವು ಅಪ್ಗ್ರೇಡೇಷನ್ಸ್ಗೆ ಹೋಗಿ ನೀವು ಇನ್ನೂ ಅಲ್ಲಿ ಹೋಗ್ಬೋದು. ಓಕೆನಾ. ನೀವು ಇಲ್ಲಿ ಫೀಸ್ ಪೇ ಮಾಡಿರ್ತಾರೆ. ಅಪ್ಗ್ರೇಡೇಷನ್ ಅಂದರೆ ನಿಮ್ಮ ಕಾಲೇಜಸ್ ಅಷ್ಟೇ ಚೇಂಜ್ ಆಗುತ್ತೆ, ಈಗಿರೋ ಕಾಲೇಜಿಗಿಂತ ಇನ್ನೂ ಚೆನ್ನಾಗಿರೋ ಕಾಲೇಜ್ ಇದ್ದರೆ ಸಿಗ್ತಾ ಹೋಗುತ್ತೆ. ಈಗ ನೀವು ಚಾಯ್ಸ್ 4ನ ಕ್ಲಿಕ್ ಮಾಡಿದ್ರೆ ಅಂದರೆ ಇಲ್ಲಿ ಇನ್ನೊಂದು ಅವಕಾಶ ಇದೆ. ಅಂದರೆ ನೀವೇನಾದರೂ ಈಗ ಚಾಯ್ಸ್ 4 ಕ್ಲಿಕ್ ಮಾಡಿ ಸೀಟ್ ಅಲಾಟ್ಮೆಂಟಿಂದ ಹೊರಗಡೆ ಹೋಗಿ, ಮತ್ತು ಲೇಟರ್ ಇಫ್ ಕ್ಯಾಂಡಿಡೇಟ್ ಕ್ಯಾನ್ ಡಿಸೈಡ್ ಪಾರ್ಟಿಸಿಪೇಟ್ ಇನ್ ದ ಥರ್ಡ್ ರೌಂಡ್, ಈ ಆರ್ ಶಿ ಯಾರಾದೇ ಇರ್ಬೋದು, ಆಫ್ಟರ್ ದ ಪಬ್ಲಿಕೇಶನ್ಸ್ ಆಫ್ ದ ಅವೈಲೇಬಲ್ ಸೀಟ್ ಮ್ಯಾಟ್ರಿಕ್ಸ್ ಥರ್ಡ್ ರೌಂಡ್ ಸಬ್ಜೆಕ್ಟ್ಸ್ ಆರ್ ಕಂಡೀಷನ್ಸ್ ಪ್ರೊಸೀಜರ್ಸ್, ಅವರು ಚಾಯ್ಸ್ ಏನಾದರೂ ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಂಗಿದ್ರೆ ನೀವು ಅಂದ್ರೆ ಕ್ಲಿಕ್ ಮಾಡ್ಕೊಂಬಿಟ್ಟು ನೀವು ಮತ್ತೆ ಏನು ಮಾಡ್ಬೋದು, ನೀವು ಮತ್ತೆ ಕೌನ್ಸಿಲಿಂಗಲ್ಲಿ ಬರ್ಬೋದು. ಅಕಸ್ಮಾತ್ ನಿಮ್ಗೆ ಏನಾದರೂ ಸೀಟೇ ಅಲಾಟ್ ಆಗಿಲ್ಲ ಅಂದರೆ, ಇದು ಸೀಟ್ ಅಲಾಟ್ಮೆಂಟ್ ಆಧಾರದ ಆಯಿತು, ಸೀಟ್ ಅಲಾಟ್ ಆಗಿಲ್ಲ ಅಂದರೆ ಅವ್ರದ್ದು ಏನಂದರೆ ಡೈರೆಕ್ಟಾಗಿ ಥರ್ಡ್ ರೌಂಡ್ಗೆ ಹೋಗಿರ್ತಾರೆ. ನೀವು ಫಸ್ಟ್
ರೌಂಡಲ್ಲಿ ಆಯಿತು ಸೀಟ್ ಅಲಾಟ್ ಆಗಿಲ್ಲ ಡೈರೆಕ್ಟ್ ಸೆಕೆಂಡ್ ರೌಂಡ್ ಬರ್ತಾರೆ. ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿಲ್ಲ ಅಂದರೆ ಡೈರೆಕ್ಟ್ ಥರ್ಡ್ ರೌಂಡ್ ಬರ್ತಾರೆ. ನೀವೇನೋ ಸೀಟ್ ಅಲಾಟ್ ಆಗಿಲ್ಲ ಅಂತ ತಲೆ ಕೆಡಿಸ್ಕೊಂತಿಲ್ಲ, ಬಟ್ ಥರ್ಡ್ ರೌಂಡಲ್ಲಿ ತಲೆ ಕೆಡಿಸ್ಕೊಳ್ಳೇಬೇಕಾಗಿರುತ್ತೆ, ಯಾಕಂದರೆ ಇದು ಇಂಪಾರ್ಟೆಂಟ್ ಸ್ಟೆಪ್ಸು. ಥರ್ಡ್ ರೌಂಡ್ ಕ್ಯಾಶುವಲ್, ಅದನ್ನ ಏನಂತ ಕ್ಯಾಶುವಲ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಅಂತ ಕರಿತೀವಿ. ಇದನ್ನ ಥರ್ಡ್ ರೌಂಡಲ್ಲಿ ಅಂದರೆ ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಶೆಡ್ಯೂಲ್ ವಿಲ್ ಬಿ ಪಬ್ಲಿಷ್ ಅಂತ ಕೆ ವೆಬ್ಸೈಟ್ ಸೇಮ್ ಅದೇ ಥರ ನಿಮಗೆ ಥರ್ಡ್ ರೌಂಡ್ ಒಂದು ಪಬ್ಲಿಷ್ ಮಾಡ್ತಾರೆ. ಥರ್ಡ್ ರೌಂಡ್ ಯಾವ ಥರ ಶೆಡ್ಯೂಲ್ ಇದೆ ಅನ್ನೋದು. ಆಮೇಲೆ ಸೆಲೆಕ್ಟ್ ದ ಆಪ್ಷನ್ ಎಂಟ್ರಿ ಲಿಂಕ್ ಇನ್ ದ ಕೆ ವೆಬ್ಸೈಟ್ ಆ್ಯಂಡ್ ಲಾಗಿನ್ ಒಂದು ಆಪ್ಷನ್ ಎಂಟ್ರಿ ಪೋರ್ಟಲ್. ಸೇಮ್ ಆಪ್ಷನ್ ಎಂಟ್ರಿ ಲಿಂಕ್ ಬಿಡ್ತಾರೆ ಮತ್ತು ಆಪ್ಷನ್ ಎಂಟ್ರಿ ಪೋರ್ಟಲ್ ನೀವು ಲಾಗಿನ್ ಆಗಬೇಕಾಗಿರುತ್ತೆ. ಮತ್ತು ಸೇವ್ ಆ್ಯಂಡ್ ಸಬ್ಮಿಟ್ ಆಪ್ಷನ್ಸ್ ಇರುತ್ತೆ. ಟೇಕ್ ದ ಪ್ರಿಂಟ್ ಆ್ಯಂಡ್ ಫೈನಲ್ ದ ಸಬ್ಮಿಟ್ ಆಪ್ಷನ್ಸ್ ಇದೇ ಥರ ಸೇಮ್ ಪ್ರೊಸೀಜರ್ ಇರುತ್ತೆ. ಆಮೇಲೆ ಇದೆಲ್ಲ ಪ್ರೊಸೆಸ್ ಆದಮೇಲೆ ಏನು ಮಾಡ್ತಾರೆ, ಇಲ್ಲಿ ಎಲ್ಲ ಸೇಮ್ ಪ್ರೊಸೆಸ್ ಆದಮೇಲೆ ಥರ್ಡ್ ರೌಂಡ್ ಕೂಡ ಏನು ಮಾಡ್ತಾರೆ, ಫೈನಲ್ ಆಗಿರುತ್ತಲ್ಲ, ಫೈನಲ್ ಏನು ಬಂದಿರುತ್ತೆ ನೀವು ಸಬ್ಮಿಟ್ ಮಾಡಿರ್ತಿಲ್ಲ ಅದನ್ನು ಯೂಸ್ ಮಾಡ್ತಾರೆ ಸೀಟ್ ಅಲಾಟ್ಮೆಂಟ್ಗೆ. ಪಬ್ಲಿಕೇಶನ್ಸ್ ಆಫ್ ದಿ ಥರ್ಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರಾವಿಷನಲ್ ರಿಸಲ್ಟ್. ಈಗ ಪ್ರಾವಿಷನಲ್ ರಿಸಲ್ಟ್ ಏನು ಮಾಡ್ತಾರೆ, ಪಬ್ಲಿಕೇಶನ್ಸ್ನ ಅಂದರೆ ಬಂದಿರೋ ರೀಸನ್ನ ಪ್ರಾವಿಷನಲ್ ರಿಸಲ್ಟ್ ಬಿಡ್ತಾರೆ. ಕ್ಯಾಂಡಿಡೇಟ್ಸ್ ಕ್ಯಾನ್ ಅಬ್ಜೆಕ್ಷನ್ಸ್ ಏನು ಇಲ್ಲಿ ಇದೇ ಥರ ನೀವು ಏನು ಮಾಡ್ಬೋದು, ಕ್ಯಾಂಡಿಡೇಟ್ ನಿಮ್ಗೆ ಏನಾದರೂ ತೊಂದರೆ ಆಯಿತು ಅಂದರೆ, ನಿಮ್ಗೆ ಏನಾದರೂ ಆಲ್ರೆಡಿ ರ್ಯಾಂಕಿಗೆ ಚೆನ್ನಾಗಿದ್ದು ನಿಮ್ಗೆ ಒಳ್ಳೆ ಕಾಲೇಜ್ ಸಿಕ್ಕಿರಲಿಲ್ಲ ಮತ್ತು ನಿಮಗೆ ಸೀಟ್ ಅಲಾಟ್ ಆಗಿಲ್ಲ, ಈ ಥರ ಏನೋ ತೊಂದರೆ ಇದೆ, ನೀವು ಕೆಲವೊಂದು ಅಬ್ಜೆಕ್ಷನ್ಸ್ ಹಾಕ್ಬೋದು. ಇದು ನಿಮಗೆ ಸೀಟ್ ಅಂದರೆ ಪ್ರಾವಿಷನಲ್ ರಿಸಲ್ಟ್ ಇಲ್ಲ. ಆಮೇಲೆ ಇದೆಲ್ಲ ಪ್ರೋಸೆಸ್ ಆದಮೇಲೆ ಥರ್ಡ್ ರೌಂಡ್ ಫೈನಲ್ ರಿಸಲ್ಟ್ ಸಿಗುತ್ತೆ. ರಿಸಲ್ಟ್ ಸಿಕ್ಕಾದ್ಮೇಲೆ ಏನು ಮಾಡಬೇಕು ಅಂತ ಇಲ್ಲಿ ಇಂಪಾರ್ಟೆಂಟ್ ಕೇಳಿಸ್ಕೊಳ್ಳಿ. ಥರ್ಡ್ ರೌಂಡಲ್ಲಿ ಇಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಚಾಯ್ಸ್ ಇಲ್ಲ. ಆಫ್ಟರ್ ದ ಪಬ್ಲಿಕೇಶನ್ ಆಫ್ ದಿ ಥರ್ಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ದೇರ್ ವಿಲ್ ನಾಟ್ ಬಿ ಎನಿ ಚಾಯ್ಸಸ್ ಟು ದ ಸೆಲೆಕ್ಟ್. ಇಲ್ಲಿ ಯಾವುದೇ ಕಾರಣಕ್ಕೂ ಚಾಯ್ಸ್ನ ಸೆಲೆಕ್ಟ್ ಮಾಡೋಕ್ಕೆ ಕ್ಯಾಂಡಿಡೇಟ್ಸ್ ಕೊಡಲ್ಲ. ಕ್ಯಾಂಡಿಡೇಟ್ಸ್ ಆರ್ ಕಂಪಲ್ಸರಿ ಪೇ ದ ಫೀಸ್, ಡೌನ್ಲೋಡ್ ದ ಕನ್ಫರ್ಮೇಷನ್ ಸ್ಲಿಪ್ ಆ್ಯಂಡ್ ರಿಪೋರ್ಟ್ ಟು ದ ಅಲಾಟೆಡ್ ಕಾಲೇಜ್. ಇಫ್ ಎನಿ ಕ್ಯಾಂಡಿಡೇಟ್ಸ್ ಫೇಲ್ ಟು ರಿಪೋರ್ಟ್ ಟು ದ ಕಾಲೇಜ್ ಆಫ್ಟರ್ ದ ಅಲಾಟ್ಮೆಂಟ್ ಆಫ್ ದಿ seat in the third round or casual vacancy, legal actions will be initiated against the such candidates in the accordance with law. ಅವ್ರು ಹೇಳ್ತಿದ್ದಾರೆ ಥರ್ಡ್ ರೌಂಡಲ್ಲಿ ನಿಮ್ಗೆ ಇಲ್ಲಿವರೆಗೂ ಬಂದಿರೋ ಕೌನ್ಸಿಲಿಂಗ್ ಫಸ್ಟ್ ರೌಂಡ್ ಮುಗಿಸಿದ್ರ, ಸೆಕೆಂಡ್ ರೌಂಡ್ ಮುಗಿಸಿದ್ರ, ಥರ್ಡ್ ರೌಂಡ್ವರೆಗೂ ಬಂದು ನಮ್ಗೆ ಇಲ್ಲಿ ನಮ್ಗೆ ಯಾವುದು ಕಾಲೇಜ್ ಇಷ್ಟ ಇಲ್ಲ ಅಂತ ನೀವೇನಾದರೂ ಹೋದರೆ ನಿಮ್ಮ ಮೇಲೆ ನಾವು ಕೇಸ್ ಹಾಕ್ತೀವಿ, ಅಗೇನ್ಸ್ಟ್ ನಿಮ್ಮ ಮೇಲೆ FIR ಹಾಕಬೇಕಾಗುತ್ತೆ. ಈ ಥರ ನಿಮಗೆ ಒಂದು ಲೀಗಲ್ ಆ್ಯಕ್ಷನ್ ತೊಗೋತೀವಿ ಅಂತ ಅವ್ರು ಹೇಳ್ತಿದ್ದಾರೆ. ಅಂದರೆ ಥರ್ಡ್ ರೌಂಡ್ ಬಂದಾದಮೇಲೆ ನೀವು ಕಂಪಲ್ಸರಿ ಕಾಲೇಜ್ಗೆ ರಿಪೋರ್ಟ್ ಆಗಬೇಕಂದ್ರೆ ಅಡ್ಮಿಷನ್ ಆಗಲೇಬೇಕಾಗಿರುತ್ತೆ. ನಿಮಗೆ ಸೀಟ್ ಸಿಕ್ಕಿಲ್ಲ ಅಂದರೆ ಏನು ಮಾಡಬೇಕಂದ್ರೆ, ಸೀಟ್ ಸಿಕ್ಕಿಲ್ಲ ಅಂದರೆ ತಲೆ ಕೆಡಿಸ್ಕೊಂಡ್ರೆ ನೀವು ಆರಾಮಾಗಿ ನೆಕ್ಸ್ಟ್ ಇಯರ್ ಬರಬೇಕಾಗುತ್ತೆ ಇಷ್ಟೇ. ಸೀಟ್ ಸಿಕ್ಕಿಲ್ಲ ಅಂದರೆ ಏನೋ ತೊಂದರೆ ಏನಿಲ್ಲ, ಬಟ್ ಸೀಟ್ ಸಿಕ್ಕು ನೀವು ಅಡ್ಮಿಷನ್ ಆಗಿಲ್ಲ ಅಂದರೆ ತುಂಬಾ ತೊಂದರೆ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ನಿಮಗೆ ಹೇಳಿದ್ದೀನಲ್ಲ ಆಪ್ಷನ್ ಎಂಟ್ರಿ ಆ ಥರ ಮಾಡೋದು, ನಿಮ್ಗೆ ಏನೋ ತೊಂದರೆ ಇತ್ತು ಅಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೆಕ್ಸ್ಟ್ ನಿಮಗೆ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಚಾಯ್ಸ್ ಎಂಟ್ರಿ ಬಗ್ಗೆ ಹೆಂಗೆ ಬ್ರದರ್, ಈ ಥರ ಚಾಯ್ಸ್ ಎಂಟ್ರಿದೆ ಒಂದು ಡೆಡಿಕೇಟ್ ಆಗಿ ವೀಡಿಯೋ ಮಾಡಿ ತಿಳಿಸಿ. ಆಮೇಲೆ ಫೀಸ್ ಬಗ್ಗೆ ಏನಾದರೂ ಎಷ್ಟೆಷ್ಟು ಫೀಸ್ ಕಟ್ಟಬೇಕು ಯಾವುದೇ ಕೋರ್ಸಿಗೆ ಅಂತಂದರೆ ನಿಮ್ಗೆ ಆಲ್ರೆಡಿ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ತೋರಿಸಿರುತ್ತೆ. ಮತ್ತು ಇದ್ರ ಜೊತೆಗೆ ನಿಮಗೆ ಅಡಿಷನ್ಸ್ ಫೀಸ್ ಇರುತ್ತೆ. ಖಂಡಿತ ಇದ್ದೇ ಇರುತ್ತೆ. ಪ್ರತಿಯೊಂದು ಕಾಲೇಜಲ್ಲಿ ಎಕ್ಸ್ಟ್ರಾ ಫೀಸ್ ಕೇಳ್ತಾರೆ. ಅದು ವಿತ್ ಅಂದರೆ ಅದು ಓಪನ್ ಯಾಕಂದರೆ ಪಬ್ಲಿಕಲ್ಲಿ ಇದೆ, ಎಕ್ಸ್ಟ್ರಾ ಕೇಳ್ಬೋದು ಅನ್ನೋದು ಕೂಡ ಇದೆ. ಅದಕ್ಕೆ ಅದರಲ್ಲಿ ಏನಿಲ್ಲ. ಒಟ್ಟಿನಲ್ಲಿ ಟೋಟಲ್ ಆಗಿ ಒಂದು ಕೋರ್ಸ್ಗೆ ಎಷ್ಟು ಫೀಸ್ ಬರುತ್ತೆ, ಯಾಕಂದರೆ ನಾನು ಕೂಡ ಫೈನಲ್ ಇಯರ್ ಇಂಜಿನಿಯರಿಂಗ್ ಇರೋದ್ರಿಂದ ಫುಲ್ ಎಕ್ಸ್ಪೀರಿಯನ್ಸ್ ಆಗಿ, ಯಾಕಂದರೆ ಸತತವಾಗಿ 3-4 ವರ್ಷ ಆಯಿತು ನಾನು ಕೆದಲ್ಲಿ ಏನೇನು ನಡೀತಿದೆ ಎಲ್ಲ ನಾನು ಪ್ರತಿಯೊಂದು ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಒಂದು ಆಲ್ರೆಡಿ ಎಷ್ಟೋ ಚಾನಲ್ ನಿಮಗೆ ಆಲ್ರೆಡಿ ಸ್ಟೂಡೆಂಟ್ಸ್ ಕೂಡ ಇನ್ಫಾರ್ಮೇಷನ್ಸ್ ಗೊತ್ತಿರುತ್ತೆ ನಿಮ್ಮ ಸೀನಿಯರ್ಸ್ಗಾದರೆ, ಬಟ್ ನಿಮಗೆ ಇದೇ ಥರ ನಿಮಗೆ ಇನ್ಫಾರ್ಮೇಷನ್ಸ್ ಕೊಡ್ತಿರ್ತೀನಿ. ನಿಮ್ಗೆ ಏನೋ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಿಮ್ಮ ಕಮೆಂಟ್ಸ್ ಆನ್ಸರ್ ಮಾಡ್ತೀನಿ. ಇಲ್ಲಾಂದರೆ ನಾನು ನಿಮಗೆ ಡೆಡಿಕೇಟ್ ಆಗಿ ವೀಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ ಸಿಗೋಣ ಗಾಯ್ಸ್ ನೆಕ್ಸ್ಟ್ ಮುಂದಿನ ನೋಡಿದಲ್ಲಿ. ಈ ಥರ ವೀಡಿಯೋಸ್ ಬೇಕಾದ್ರೆ ನೀವೇನು ಮಾಡ್ಕೊಂಡು ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದು ಸಪೋರ್ಟ್ಸ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬೈ ಬಾಯ್.